ಬೀದರ್ ರೌಂಡ್ ಅಪ್ಗೆ ಸ್ವಾಗತ. ನಾನು ರಾಣಿಕೋಟೆ. ಬನ್ನಿ ಕ್ವಿಕ್ ಆಗಿ ನೋಡೋಣ ಬೀದರ್ ಜಿಲ್ಲೆಯಿಂದನ ಪ್ರಮುಖ ಸುದ್ದಿಗಳನ್ನು. ರಾಜ್ಯ ಸರ್ಕಾರ ಒಳ ಮೀಸಲಾತಿ ಜಾರಿ ಮಾಡಲು ವಿಳಂಬ ಮಾಡುತ್ತಿರುವ ವಿಚಾರವಾಗಿ ಇಂದು ಬೀದರ್ನಲ್ಲಿ ಉತ್ತರ ಕರ್ನಾಟಕ ಸುದ್ದಿವಾಹಿನಿಯೊಂದಿಗೆ ಮಾತನಾಡಿದ ಮಾಜಿ ಉಪಮುಖ್ಯಮಂತ್ರಿ ಹಾಗೂ ಚಿತ್ರದುರ್ಗದ ಲೋಕಸಭಾ ಕ್ಷೇತ್ರದ ಸಂಸದ ಗೋವಿಂದ ಕಾರಜೋಳ, ಒಳ ಮೀಸಲಾತಿ ಎಂಬುದು ಒಂದು ಸಾಮಾಜಿಕ ನ್ಯಾಯ. ಒಳ ಮೀಸಲಾತಿಗಾಗಿ 30 ವರ್ಷಗಳಿಂದ ಹೋರಾಟ ನಡೆಯುತ್ತಿದೆ. ಸರ್ವೋಚ್ಚ ನ್ಯಾಯಾಲಯ ಒಳ ಮೀಸಲಾತಿ ಕೊಡಬಹುದು ಎಂದು ಆದೇಶ ಮಾಡಿದೆ. ಆದರೆ ಸಿದ್ದರಾಮಯ್ಯನವರು ಮೋಸದಿಂದ ಒನ್ ಮ್ಯಾನ್ ಕಮಿಷನ್ ನೇಮಕ ಮಾಡಿದೆ. ಸರ್ಕಾರ ಒಂದು ವೇಳೆ ಒಳ ಮೀಸಲಾತಿ ಜಾರಿ ಮಾಡದಿದ್ದರೆ ಉಗ್ರ ಹೋರಾಟಕ್ಕೆ ಸಿದ್ಧರಾಗಿದ್ದೇವೆ ಎಂದರು. ಮೀಸಲಾತಿ ಅಂತಕ್ಕಂಥದ್ದು ಸಾಮಾಜಿಕ ನ್ಯಾಯ. ಕಳೆದ 30 ವರ್ಷಗಳಿಂದ ರಾಜ್ಯದಲ್ಲಿ ಅಸ್ಪೃಶ್ಯ ಜನಾಂಗಕ್ಕೆ ಸೇರಿದಂಥ ಕೆಲವು ಸಮುದಾಯಗಳು ನಮಗೆ ಮೀಸಲಾತಿ ಸೌಲಭ್ಯ ಸಿಗ್ತಾ ಇಲ್ಲ, ಒಳ ಮೀಸಲಾತಿ ಕೊಡಬೇಕು ಅಂಥೇಳಿ ನಿರಂತರವಾಗಿ ಹೋರಾಟವನ್ನು ಮಾಡ್ತಾಯಿದ್ದರು. ಅದರ ಪರಿಣಾಮ ಸುಪ್ರೀಂ ಕೋರ್ಟು ಆದೇಶ ಮಾಡಿದೆ. ಆಗಸ್ಟ್ 1, 2024 ದೇಶದ ಸರ್ವೋಚ್ಚ ನ್ಯಾಯಾಲಯದ 7 ಸದಸ್ಯರ ಸಂವಿಧಾನಿಕ ಪೀಠ ಆದೇಶ ಮಾಡಿದೆ. ಒಳ ಮೀಸಲಾತಿ ಕೊಡಬಹುದು ಜನಸಂಖ್ಯೆಗೆ ಅನುಗುಣವಾಗಿ ಅಂತ. ಮತ್ತು ಅತ್ಯಂತ ಒಳ ಮೀಸಲಾತಿ ವಂಚಿತರಿರ್ತಕ್ಕಂಥವ್ರಿಗೆ ಗಮನದಲ್ಲಿಟ್ಟುಕೊಂಡು ಮಾಡಬೇಕನ್ನೋದನ್ನು ಕೂಡ ಹೇಳಿದೆ. ಅದಕ್ಕೆ ಸಿದ್ದರಾಮಯ್ಯನವ್ರ ಸರ್ಕಾರ ಮೊಂಡತನ ಹಚ್ಚಿದೆ. ನ್ಯಾಯಯುತವಾಗಿ ಸುಪ್ರೀಂ ಕೋರ್ಟ್ ಆದೇಶ ಜಾರಿಗೆ ಮಾಡಿ ತರಬೇಕಾಗಿತ್ತು, ತಂದಿಲ್ಲ. ಮೋಸದಿಂದ ಒನ್ ಮ್ಯಾನ್ ಕಮಿಷನ್ ಅಂತೇಳಿ ಮತ್ತೊಂದು ಕಮಿಷನ್ ನೇಮಿಸಿದ್ರೆ ಅದರ ಅವಶ್ಯಕತೆ ಇಲ್ಲ. ಎಲ್ಲ ಡಾಟಾಗಳು ಕೂಡ ಎಸ್ಪಿ ಟಿಎಸ್ಪಿ ವಿಚಾರವಾಗಿ ಬಿಜೆಪಿ ಪಕ್ಷದ ವತಿಯಿಂದ ಬೀದರ್ನಲ್ಲಿ ನಡೆದ ಬೃಹತ್ ಪ್ರತಿಭಟನೆಯಲ್ಲಿ ಭಾಗಿಯಾಗಿ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿದ ಮಾಜಿ ಡಿಸಿಎಂ ಸಂಸದ ಗೋವಿಂದ ಕಾರಜೋಳ, ಸಿದ್ದರಾಮಯ್ಯ ಸರ್ಕಾರ ಅಭಿವೃದ್ಧಿ ಕಡೆಗೆ ಗಮನ ಹರಿಸುತ್ತಿಲ್ಲ. ಡಿಕೆ ಶಿವಕುಮಾರ್ ಸಿಎಂ ಆಗೋಕ್ಕೆ ಹೋರಾಟ ಮಾಡ್ತಿದ್ರೆ ಸಿದ್ದರಾಮಯ್ಯ ಮುಂದುವರಿಯೋಕೆ ಹೋರಾಡ್ತಿದ್ದಾರೆ. ಈ ಮಧ್ಯೆ ನಮಗೇನಾದರೂ ಸಿಗುತ್ತಾ ಅಂತ ದಲಿತರು ಹಣಿಕೆ ಹಾಕಿ ನೋಡ್ತಿದ್ದಾರೆ. ಹೀಗಾಗಿ ಆಡಳಿತ ಸಂಪೂರ್ಣವಾಗಿ ಕುಸಿದಿದೆ. ರಾಜ್ಯದಲ್ಲಿ ಭ್ರಷ್ಟಾಚಾರ ಮಿತಿ ಮೀರಿದೆ. ಅಧಿಕಾರಿಗಳಿಗೆ ಭ್ರಷ್ಟಾಚಾರ ಮಾಡಿ ಹಣ ಕೊಡು ಅಂತ ಒತ್ತಡ ಹೇರುತ್ತಿರುವುದಕ್ಕೆ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಗುತ್ತಿಗೆದಾರರು ದಯಾಮರಣ ಕೋರಿದ್ದಾರೆ. ಕಾನೂನು ಸುವ್ಯವಸ್ಥೆ ಸಂಪೂರ್ಣ ಹದಗೆಟ್ಟಿದೆ. ದರೋಡೆ, ಕೊಲೆ, ಸುಲಿಗೆ, ಅತ್ಯಾಚಾರಗಳಾದರೂ ಯಾರೂ ನೋಡಲ್ಲ ಎಂದು ರಾಜ್ಯ ಸರ್ಕಾರ ವಿರುದ್ಧ ಕಿಡಿಕಾರಿದರು. ಆಡಳಿತದ ಕಡೆ ಲಕ್ಷ್ಯ ಇಲ್ಲ. ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕು ಅಂತೇಳಿ ಹೋರಾಟ ಮಾಡ್ತಾ ಇದ್ದಾರೆ. ಸಿದ್ದರಾಮಯ್ಯನವರು ಮುಂದುವರಿಬೇಕು ಅಂತ ಅವರು ಹೋರಾಟ ಮಾಡ್ತಾ ಇದ್ದಾರೆ. ದಲಿತರು ಇದರ ಮಧ್ಯದಾಗ ಹಣಿಕೆ ಹಾಕಿ ನಮಗೇನಾದರೂ ಅವಕಾಶ ಸಿಗ್ತದೇನೋ ಅಂತ ನೋಡ್ತಾ ಇದ್ದಾರೆ. ಹೀಗಾಗಿ ಆಡಳಿತ ಸಂಪೂರ್ಣವಾಗಿ ರಾಜ್ಯದಲ್ಲಿ ಭ್ರಷ್ಟಾಚಾರ ಮಿತಿಮೀರಿದೆ. ಅಧಿಕಾರಿಗಳಿಗೆ ಭ್ರಷ್ಟಾಚಾರ ಮಾಡಿ ಹಣ ಕೊಡುವತ್ತು ಒತ್ತಡ ಹಾಕಿದ್ದಕ್ಕಾಗಿ ಕೆಲವು ಅಧಿಕಾರಿಗಳು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಗುತ್ತಿಗೆದಾರರಿಗೆ ಬಿಲ್ ಕೊಟ್ಟಿಲ್ಲ ಅಂತೇಳಿ 64,000 ಕೋಟಿ ಬಾಕಿ ಇದ್ದಿದ್ದಕ್ಕಾಗಿ ದಯಾಮರಣ ಕೇಳ್ತಾ ಇದ್ದಾರೆ. ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟಿದೆ. ಹಗಲ ಬ್ಯಾಂಕ್ಗಳ ದರೋಡೆ ಆಗ್ತಾ ಇದ್ದಾವೆ, ಕೊಲೆ ಸುಲಿಗೆಗಳಾಗ್ತಾವೆ ಇದ್ದಾವೆ, ಮಹಿಳೆಯರ ಮೇಲೆ ಅತ್ಯಾಚಾರ ಆಗ್ತಾ ಇದೆ. ಯಾರೂ ನೋಡುವವರಿಲ್ಲ. ಇಲ್ಲೇ ಬೀದರ್ನಲ್ಲೇ ಬ್ಯಾಂಕ್ ದರೋಡೆ ಮಾಡಿ ಕೊಂದು ಹೋದರು. ಇವತ್ತಿಗೂ ದರೋಡೆ ಮಾಡಿ ಕೊಂದಂಥವ್ರನ್ನ ಹಿಡಿದು ಜೈಲಿಗೆ ಹಾಕುವಂಥ ತಾಕತ್ತು ಈ ಸರ್ಕಾರಕ್ಕಿಲ್ಲ. ಅಂದರೆ ಅಧಿಕಾರದಲ್ಲಿ ಮುಂದುವರಿಯುವಂಥ ನೈತಿಕತೆಯನ್ನು ಸಿದ್ದರಾಮಯ್ಯನವ್ರ ಸರ್ಕಾರ ಕಳ್ಕೊಂಡಿದೆ. ಕಳೆದ ವರ್ಷ ಬಿಹಾರ ರಾಜ್ಯದಲ್ಲಿರುವ ಮಹಾಬೋಧಿ ಬುದ್ಧ ವಿಹಾರ ಬೌದ್ಧ ಧರ್ಮದ ಪವಿತ್ರ ಸ್ಥಳವಾಗಿದ್ದು ಇದರ ನಿಯಂತ್ರಣವು ಇನ್ನೊಂದು ಧರ್ಮದ ಜನರ ಕೈಯಲ್ಲಿದೆ. ಬೇರೆ ಯಾವ ಧರ್ಮದ ಗುಡಿಗೆ, ದೇವಾಲಯ, ಚರ್ಚ್, ಮಸ್ಜಿದ್, ಗುರುದ್ವಾರಗಳಲ್ಲಿ ಪೂಜೆಗೆ ಮತ್ತು ಕಮಿಟಿಯಲ್ಲಿ ಅನ್ಯ ಧರ್ಮೀಯರಿಗೆ ಅವಕಾಶಗಳಿಲ್ಲ. ಅಂದಮೇಲೆ ಬುದ್ಧ ವಿಹಾರದಲ್ಲಿ ಏಕೆ ಅನ್ಯರಿಗೆ ಅವಕಾಶ ನೀಡಬೇಕು? ವಿಹಾರದ ಸಂಪೂರ್ಣ ಜವಾಬ್ದಾರಿ ಬೌದ್ಧರ ಕೈಯಲ್ಲೇ ಇರಬೇಕು. ಇದರಿಂದ ಬುದ್ಧ ಗಯಾದಲ್ಲಿರುವ ವಿಹಾರದ ಅಭಿವೃದ್ಧಿಯು ಯಾವ ಅಡೆತಡೆಗಳಿಲ್ಲದೆ ನಡೆಯುತ್ತಿದೆ ಮತ್ತು ಬುದ್ಧರ ವಿಚಾರಗಳಿಗೆ ಧಕ್ಕೆ ಆಗದಂತೆ ಅಲ್ಲಿಯೇ ನಡೆಯುವ ಮೌಢ್ಯತೆಯು ಸಂಪೂರ್ಣ ನಿಲ್ಲಬೇಕೆಂದು ದಲಿತ ಸಂಘರ್ಷ ಸಮಿತಿ ಭಾಲ್ಕಿ ತಾಲೂಕು ಘಟಕದ ವತಿಯಿಂದ ಭಾಲ್ಕಿ ತಹಸೀಲ್ದಾರ್ ಮೂಲಕ ರಾಷ್ಟ್ರಪತಿಗಳಿಗೆ ಮನವಿ ಪತ್ರ ನೀಡಲಾಯಿತು. ಮನವಿ ಪತ್ರ ನೀಡಿ ಮಾತನಾಡಿದ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಭಾಲ್ಕಿ ತಾಲೂಕು ಘಟಕದ ಸಂಚಾಲಕ ಪ್ರವೀಣ್ ಮೋರೆ, ಬ್ರಾಹ್ಮಣಶಾಹಿಗಳ ಕೈಲಿರುವ ಬಿಹಾರ ರಾಜ್ಯದಲ್ಲಿರುವ ಮಹಾಬೋಧಿ ಬುದ್ಧ ವಿಹಾರ ಅಧಿಕಾರವನ್ನು ಬೌದ್ಧರಿಗೆ ನೀಡಬೇಕು. ವಿಹಾರದ ಕಮಿಟಿ 9 ಜನರು ಸದಸ್ಯರನ್ನು ಬೌದ್ಧರನ್ನೇ ನೇಮಕ ಮಾಡಬೇಕು. ಬಿಟಿ ಆಕ್ಟ್ 1949 ರದ್ದುಪಡಿಸಬೇಕು ಎಂದು ತಹಸೀಲ್ದಾರ್ ಮುಖಾಂತರ ರಾಷ್ಟ್ರಪತಿಗಳಿಗೆ ಮನವಿ ಪತ್ರ ಸಲ್ಲಿಸಿದ್ದೇನೆ ಎಂದರು. ನಮೋ ಬುದ್ಧಾಯ, ಜೈ ಭೀಮ್. ಇವತ್ತಿನ ದಿವಸ ಭಾರತದ
ಬೋಧಗಯಾದಲ್ಲಿರುವಂಥ ಮಹಾಬೋಧಿ ಬೌದ್ಧ ವಿಹಾರವು ಬ್ರಾಹ್ಮಣಶಾಹಿ ಕೈಯಲ್ಲಿರ್ತಕ್ಕಂಥ ಅಧಿಕಾರವನ್ನು ಬೌದ್ಧ ಸಮಾಜಕ್ಕೆ ನೀಡಬೇಕಂತೇಳಿ BT ಆ್ಯಕ್ಟ್ ಮಹಾಬೋಧಿ ಕಮಿಟಿ 95ರ ಪ್ರಕಾರ ಅಧ್ಯಕ್ಷ ಮತ್ತು 4 ಜನ ಸದಸ್ಯರು ಬ್ರಾಹ್ಮಣರನ್ನು ತೆಗೆದುಹಾಕಿ ಸಂಪೂರ್ಣವಾಗಿ 9 ಜನರ ಕಮಿಟಿಯಲ್ಲಿ ಎಲ್ಲ ಬೌದ್ಧರಿಗೆ ಅಧಿಕಾರವನ್ನು ನೀಡಿ ಬೌದ್ಧಗಯಾ ವಿಹಾರದ ಉನ್ನತಕ್ಕಾಗಿ ಏನಪ್ಪ ಅಂತಂದ್ರೆ ಇದು ಒಂದು ಕಮಿಟಿ ರದ್ದುಪಡಿಸಬೇಕು. BT ಆ್ಯಕ್ಟ್ 1949ರ ಕಾಯ್ದೆ ರದ್ದುಪಡಿಸಬೇಕಂತೇಳಿ ಕೇಂದ್ರ ಸರ್ಕಾರಕ್ಕೆ ನಮ್ಮ ಸಂಘಟನೆ ವತಿಯಿಂದ ನಾವು ಮನವಿ ಮಾಡ್ತಾ ಇದ್ದೀವಿ. ಅದೇ ರೀತಿ ರಾಷ್ಟ್ರಪತಿಯವರಿಗೆ ಈಗಾಗಲೇ ಏನಪ್ಪ ಅಂದ್ರೆ ಪತ್ರ ಸಲ್ಲಿಸಲಾಗಿದೆ. ಆ ಸಂಬಂಧ ಅಲ್ಲಿ ಮೋಡತೆಯನ್ನು ಆಚರಣೆ ಮಾಡ್ತಿದ್ದಾರೆ. ಭಾರತದ ನಾನಾ ಸಿಖ್ ಗುರುದ್ವಾರ ಆಗಲಿ, ಮಸ್ಜಿದ್ ಆಗಲಿ, ಚರ್ಚ್ಗಳಾಗಲಿ, ಯಾವುದೇ ಹಿಂದೂ ದೇವಾಲಯಗಳಲ್ಲಿ ಬೌದ್ಧರ ಪೂಜೆ ಆಗೋದಿಲ್ಲ. ಅದೇ ರೀತಿ ಏನಪ್ಪ ಅಂದರೆ ಇವತ್ತು ಬೋಧಗಯಾದ ಮಹಾಬೋಧಿ ವಿಹಾರದಲ್ಲಿ ಎಲ್ಲ ಬ್ರಾಹ್ಮಣರ ಹಿಂದೂಶಾಹಿ ಗ್ಯಾರಂಟಿ ಯೋಜನೆಗಳಿಗೆ ಎಸ್ಸಿಪಿ ಟಿಎಸ್ಪಿ ಅನುದಾನ ಬಳಕೆ ಖಂಡಿಸಿ ಸಂಸದ ಮಾಜಿ ಡಿಸಿಎಂ ಗೋವಿಂದ ಕಾರಜೋಳ ನೇತೃತ್ವದಲ್ಲಿ ಇಂದು ಬೀದರ್ ನಗರದಲ್ಲಿ ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಯಿತು. ಸರ್ಕಾರ ದಲಿತ ಮೀಸಲು ಹಣವನ್ನು ಗ್ಯಾರಂಟಿ ಯೋಜನೆಗಳಿಗಾಗಿ ಬಳಕೆ ಮಾಡುತ್ತಿರುವುದನ್ನು ನಿಲ್ಲಿಸಬೇಕು, ಇಲ್ಲದಿದ್ದರೆ ರಾಜ್ಯಾದ್ಯಂತ ಉಗ್ರ ಹೋರಾಟ ಮಾಡುವುದಾಗಿ ಎಚ್ಚರಿಕೆ ನೀಡಿ ಅಂಬೇಡ್ಕರ್ ವೃತ್ತದಿಂದ ಜಿಲ್ಲಾಧಿಕಾರಿಗಳ ಕಚೇರಿವರೆಗೆ ಬೃಹತ್ ಪ್ರತಿಭಟನೆ ಮೆರವಣಿಗೆ ಮೂಲಕ ತೆರಳಿ ಜಿಲ್ಲಾಧಿಕಾರಿಗಳ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಲಾಯಿತು. ಭಾರತೀಯ ಜನತಾ ಪಕ್ಷ ಮತ್ತು ನಮ್ಮೆಲ್ಲ ನಾಯಕರು ತೀವ್ರವಾಗಿ ಖಂಡಿಸ್ತೀವಿ. ಇನ್ನು ಮುಂದೆ ಈ ರೀತಿ ಆಗದಂಗ ಹಿಂದಿನ 25,000 ಕೋಟಿ ರೂಪಾಯಿ SC/ST ಅಭಿವೃದ್ಧಿಗೆ ಇಡಬೇಕು. ಈ ಸಲದ ಬಜೆಟ್ ನಲ್ಲಿ ನಡೀತು ಅಂತಕ್ಕಂಥ ಮಾತನ್ನು ಹೇಳಿ ಏನು AICC ಅಧ್ಯಕ್ಷರು ಮಾಡ್ಯಾರ ಖರ್ಗೆ ಸಾಹೇಬರಿಗೆ ಅಂತ ಹೇಳಿದ್ರು. ನಮ್ಮ ಆರ್ಯವರು ಒಂದು ಮಾತದ ಹಳ್ಳ್ಯಾಗ ಹಾಳು ವಿರುದ್ಧ ಹೋರಾಟ ಹಮ್ಮಿಕೊಂಡಿದ್ದೇವೆ. ಯಶಸ್ವಿಯಾಗಿ ಕೂಡ ಜಿಲ್ಲಾಧಿಕಾರಿ ಕಚೇರಿ ಮುಟ್ಟಿದೆ. ಸಲ್ಲಿಸಿರುವ ಹಾಕುತ್ತಾಯ SCP TSP ಹಣವನ್ನ ದುರ್ಬಳಕೆ ಮಾಡಿಕೊಳ್ಳತಕ್ಕಂಥ 15ನೇ ರಾಜ್ಯ ಮಟ್ಟದ ಪಾರಂಪರಿಕ ವೈದ್ಯ ಸಮ್ಮೇಳನದ ಸಮಾರೋಪ ಸಮಾರಂಭದಲ್ಲಿ ಕ್ಷುಲ್ಲಕ ಕಾರಣಕ್ಕೆ ಜಗಳವಾಗಿ ಕೆಲ ಕಾಲ ಗೊಂದಲ ಸೃಷ್ಟಿಯಾಗಿತ್ತು. ಬೀದರ್ನ ಚನ್ನಬಸವ ಪಟ್ಟದೇವರ ರಂಗಮಂದಿರದಲ್ಲಿ ನಡೆಯುತ್ತಿರುವ ಸಮ್ಮೇಳನದಲ್ಲಿ ಬೆಂಗಳೂರು ಹಾಗೂ ಬೀದರ್ ಮೂಲದ ಪಾರಂಪರಿಕ ವೈದ್ಯರ ನಡುವೆ ಗಲಾಟೆ ಎನ್ನಲಾಗಿದೆ. ನಾನು ಸರ್ ಏನು ಕಾರಣ ಅಂತ ನಾನು ನೀರು ಕುಡಿಯೋಕೆ ಹೋಗಿ ಬಿಡ್ತಾ ಇಲ್ಲ ಸರ್. ಅಲ್ಲಿ ಯಾರೋ ಇದ್ರು ಸರ್. ಯಾವ ಭಾಷೆ ಮಾತಾಡ್ತಿದ್ದ ಒಳ ಮೀಸಲಾತಿ ವಿಚಾರವಾಗಿ ಸದಾಶಿವ ಆಯೋಗದ ವರದಿಯನ್ನು ಪರಿಶೀಲಿಸಲು ರಾಜ್ಯ ಸರ್ಕಾರ ನಿವೃತ್ತ ನ್ಯಾಯಮೂರ್ತಿ HN ನಾಗಮೋಹನ್ ದಾಸ್ ಅವರ ನೇತೃತ್ವದಲ್ಲಿ ಏಕಸದಸ್ಯ ವಿಚಾರಣಾ ಆಯೋಗದ ವರದಿಯನ್ನು ತಪ್ಪಾಗಿದೆ, ಇದರಿಂದ ನಮ್ಮ ಸಮುದಾಯಕ್ಕೆ ಅನ್ಯಾಯವಾಗುತ್ತದೆ ಎಂದು ಆರೋಪಿಸಿ ಕರ್ನಾಟಕ ಹೊಲೆಯ ಮಹಾರ್ ಒಳ ಮೀಸಲಾತಿ ಸಮಿತಿ ಔರಾ ತಾಲೂಕು ಘಟಕದ ವತಿಯಿಂದ ಇದೇ ಮಾರ್ಚ್ 23ರಂದು ಬೆಂಗಳೂರು ಚಲೋಗೆ ಕರೆ ನೀಡಿ ಇಂದು ಔರಾದ್ ಪಟ್ಟಣದಲ್ಲಿ ಕರಪತ್ರ ಬಿಡುಗಡೆಗೊಳಿಸಲಾಯಿತು. ಕರಪತ್ರ ಬಿಡುಗಡೆಗೊಳಿಸಿ ಮಾತನಾಡಿದ ಸಮಿತಿಯ ಸಲಹೆಗಾರ ರತ್ನದೀಪ್ ಕಸ್ತೂರೆ, ಬೀದರ್ ಕಲಬುರಗಿ ಜಿಲ್ಲೆಯಲ್ಲಿ ಹೆಚ್ಚಾಗಿ ಕರೆಯಲ್ಪಡುವ ಹೊಲೆಯರ ಪರಿಶಿಷ್ಟ ಜಾತಿಯ ಬಲಗೈ ಗುಂಪನ್ನು ಪರಿಶಿಷ್ಟ ಜಾತಿಯ ಮುಂದುವರೆದ ಗುಂಪು ಎಂದು ಪರಿಗಣಿಸಿ ಒಂದರಲ್ಲಿ ಸೇರಿದೆ. ಇದು ಈ ಭಾಗದ ಬಲಗೈ ಸಮುದಾಯಕ್ಕೆ ಚೇತರಿಸಿಕೊಂಡು ಆದ್ದರಿಂದ ಹೊಲೆಯ ಜಾತಿಯ ಮುಂದುವರೆದ ಜಾತಿಯಲ್ಲ ಎಂದು, ಪರಿಶಿಷ್ಟ ಜಾತಿ ಬಲಗೈ ಗುಂಪಿನ ಒಂದು ಭಾಗವೇ ಹೊರತು ಮುಂದುವರೆದ ಗುಂಪಲ್ಲ ಎಂದು ಮನವರಿಕೆ ಮಾಡಿಕೊಡಲು ಮಾರ್ಚ್ 23ರಂದು ಬೆಂಗಳೂರಿನ ವಸಂತ ನಗರದ ಅಂಬೇಡ್ಕರ್ ಭವನದಲ್ಲಿ ಬೃಹತ್ ಸಮಾವೇಶ ಏರ್ಪಡಿಸಿಕೊಳ್ಳಲಾಗಿದೆ. ಹೀಗಾಗಿ ಈ ಸಮಾವೇಶದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಸಮುದಾಯದ ಜನರು ಭಾಗವಹಿಸುತ್ತಿದ್ದು ಔರಾ ತಾಲೂಕಿನಿಂದ 300 ಜನರು ಹೋಗಲು ನಿರ್ಧರಿಸಿದ್ದೇವೆ ಎಂದರು. ಈಗಾಗಲೇ ಸದಾಶಿವ ಆಯೋಗದ ವರದಿ ಏನು ಸರ್ಕಾರ ಜಾರಿ ಮಾಡಲಿಕ್ಕೆ ಹೊರಟಿದೆ ಅದು ಸಂಪೂರ್ಣವಾಗಿ ಅವೈಜ್ಞಾನಿಕವಾಗಿದೆ. ಹೇಗೆಂದ್ರೆ ಅದರಲ್ಲಿ 4 ಭಾಗಗಳಾಗಿ ವಿಂಗಡಣೆ ಮಾಡಲಾಗಿದೆ. ಪರಿಶಿಷ್ಟ ಜಾತಿ ಎಡಗೈ ಗುಂಪಿಗೆ 6%, ಪರಿಶಿಷ್ಟ ಜಾತಿ ಬಲಗೈ ಗುಂಪಿಗೆ 5%, ಪರಿಶಿಷ್ಟ ಜಾತಿ ಸ್ಪರ್ಶ ಜಾತಿ ಗುಂಪಿಗೆ 3%, ಪರಿಶಿಷ್ಟ ಜಾತಿ ಮುಂದುವರೆದ ಗುಂಪಿಗೆ 1 ಹೀಗೆ ಹಂಚಿಕೆ ಮಾಡಿ ಈಗಾಗಲೇ ಅನುಮೋದನೆಗಾಗಿ ರವಾನಿಸಲಾಗಿದೆ. ಇವತ್ತೇನು ಕಲಬುರಗಿ ಮತ್ತು ಬೀದರ್ ಜಿಲ್ಲೆಯಲ್ಲಿ ಮಹಾರ್ ಹುಲಿಯ ಏನಂತಾರೆ ಅದು ಎಲ್ಲ ಒಂದೇ ಆಗಿದ್ದು ಇವತ್ತೇನು ಒಂದು ದೋಷಗಳಿಂದ ಆ ಒಂದು ಆಯೋಗದಲ್ಲಿ ಇವತ್ತು 1%ಗೆ ಸೇರಿಸುವ ಒಂದು ಹುನ್ನಾರ ನಡೀತಾ ಇದೆ. ಅದಕ್ಕೆ ನಾವು ಖಂಡಿಸ್ತೇವೆ. ಒಂದು ವೇಳೆ ಆ ರೀತಿ ಆಯ್ತಂದ್ರೆ ನಮ್ಮ ಮಕ್ಕಳು, ನಾವು, ನಮ್ಮ ಸಮಾಜ ಏನು ಹೊಲೆಯ ಸಮಾಜ ಇದೆ ಇದಕ್ಕೆ ಕುತ್ತು ಬರ್ತಕ್ಕಂತ
ಸುವ್ಯವಸ್ಥಿತವಾಗಿ ಅವರೇನು ವ್ಯವಸ್ಥೆ ನಡೀತಾ ಇದೆ ಸರ್ಕಾರದ ಮಟ್ಟದಲ್ಲಿ, ಅದಕ್ಕೆ ನಾವು ಖಂಡಿಸಿ ಇವತ್ತು ನಮ್ಮ ಹೋರಾಟ ಬೆಂಗಳೂರು ಚಲೋ 23ರಂದಿದೆ. ಆದ್ದರಿಂದ ನಾವು ಕಲಬುರಗಿ ಮತ್ತು ಬೀದರ್ ಒಂದು ಜಿಲ್ಲೆಯ ಸಮಸ್ತ ನಮ್ಮ ಹೊಲೆಯ, ವಿಶೇಷವಾಗಿ ಹೊಲೆಯ ನಮ್ಮ ಅಣ್ಣ ತಮ್ಮಂದರಿಗೆ ನಾವು ವಿನಂತಿ ಮಾಡ್ಕೊತಾ ಇದೀವಿ. ಒಂದು ವೇಳೆ ನೀವು ಇವಾಗ ಎಚ್ಚರಿ ಆಗದೇ ಇದ್ದರೆ ಮುಂದೆ ನಿಮ್ಮ ಮಕ್ಕಳಿಗೆ ಆ ಒಂದು ಕಾನೂನು ಜಾರಿ ಆದರೆ ನಾವು ಇದ್ದು ಸತ್ತಂತಾಗ್ತಿದೆ ಅಂತ ಹೇಳಿ ನಾವು ಈ ಮಾಧ್ಯಮದ ಮೂಲಕ ಹೇಳಕ್ ಬಯಸ್ತಾ ಇದ್ದೀನಿ. ಯಾಕೆಂದ್ರೆ ನಾವು 1% ಅಲ್ಲಿ ಬಂದ್ಬಿಟ್ಟಿವಿ ಅಂದ್ರೆ ಅದರಲ್ಲಿ ಮತ್ತು 100 ಜಾತಿಗಳಿವೆ, ಆದ್ರೆ ನಮಗೆ ಯಾವುದೋ ಒಂದು ಸೌಲಭ್ಯಗಳು ಸಿಗುವುದಿಲ್ಲ. ಒಂದು ವೇಳೆ ಮೊದಲೇ ನಮ್ಮ ಒಂದು ಬಡ ಜನಾಂಗ, ಕೂಲಿ ಕಾರ್ಮಿಕ ಜನಾಂಗ, ಅದರಲ್ಲಿ ನಾವು 1%ಗೆ ಬಂದು ಸೇರಿಬಿಟ್ಟಿವಿ ಅಂದ್ರೆ ನಮಗೆ ಯಾವುದೇ ಸರ್ಕಾರದ ಸೌಲಭ್ಯಗಳು ಸಿಗೋದು ಕಷ್ಟ ಆಗುತ್ತದೆ. ಆದ್ದರಿಂದ ನಾವೆಲ್ಲ ಈಗಲೇ ನಿನ್ನೆ ಹೃದಯಘಾತದಿಂದ ಮೃತಪಟ್ಟ ಮಾಜಿ ಪರಿಷತ್ ಸದಸ್ಯ ಮಾಜಿ ಅರ್ಷದ್ ಅಲಿ ಅವರು ಅಂತಿಮ ದರ್ಶನದಲ್ಲಿ ಬೀದರ್ನ ಗಣ್ಯರು ಹಾಗೂ ಮುಖಂಡರು ಭಾಗಿಯಾಗಿದ್ದರು. ಖಾಜಿ ಅರ್ಷದ್ ಅಲಿಯವರು ರಾಜಕಾರಣಿಯಾಗಿ, ಪತ್ರಕರ್ತರಾಗಿ ತಮ್ಮ ಸಮಾಜಮುಖಿ ಕೆಲಸಗಳಿಂದ ಜಿಲ್ಲೆಯ ಜನರ ಮನೆ ಮಾತಾಗಿದ್ದರು. ಹಿಂದಿ ಮತ್ತು ಉರ್ದು ಪತ್ರಿಕೆಯನ್ನು ಪ್ರಾರಂಭಿಸಿ ಜಿಲ್ಲೆಯ ಜನರ ಧ್ವನಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದರು. ಇಂದು ಬೀದರ್ನ ಚೌಬಾರ ಬಳಿಯ ಇರುವ ಜಾಮಿ ಮಸೀದ್ನಲ್ಲಿ ಅವರ ಅಂತಿಮ ದರ್ಶನ ವ್ಯವಸ್ಥೆಯನ್ನು ಮಾಡಲಾಗಿತ್ತು. ಈ ವೇಳೆ ಬೀದರ್ ನಗರ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ಬಸವರಾಜ್ ಜಾಬ್ಶೆಟ್ಟೆ, ಮಾಜಿ ಪರಿಷತ್ ಸದಸ್ಯ ವಿಜಯ್ ಸಿಂಗ್, ಹಿರಿಯ ಪತ್ರಕರ್ತ ಶಿವಶರಣಪ್ಪ ವಾಲಿ, ಬೀದರ್ ವಾಣಿಜ್ಯ ಮಂಡಳಿ ಅಧ್ಯಕ್ಷರಾದ ಬಿಜಿ ಶೆಟ್ಗಾರ್ ಹಾಗೂ ನಗರದ ಪ್ರಮುಖರು ಅಂತಿಮ ದರ್ಶನದಲ್ಲಿ ಭಾಗಿಯಾಗಿ ಕಂಬನಿ ಮಿಡಿದರು. ಉತ್ತರ ಕರ್ನಾಟಕ ಸುದ್ದಿವಾಹಿನಿಯೊಂದಿಗೆ ಮಾತನಾಡಿದ ಬೀದರ್ ನಗರ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಬಸವರಾಜ್ ಜಾಬ್ಶೆಟ್ಟಿ, ಖಾಜಿ ಅರ್ಷದ್ ಅಲಿ ಅವರ 2 ಬಾರಿಯ ಪರಿಷತ್ ಸದಸ್ಯರಾಗಿ, ಬೀದರ್ ನಗರ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿ, ಕಾಂಗ್ರೆಸ್ ಪಕ್ಷದ ಜಿಲ್ಲಾಧ್ಯಕ್ಷರಾಗಿ ತಮ್ಮ ಸೇವೆಯನ್ನು ಸಲ್ಲಿಸಿದ್ದಾರೆ. ಅವರನ್ನು ಕಳೆದುಕೊಂಡಿರುವುದು ಬಹಳ ದುಃಖದ ವಿಚಾರ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ, ಅವರ ಕುಟುಂಬಕ್ಕೆ ದುಃಖ ತಡೆದುಕೊಳ್ಳುವ ಶಕ್ತಿ ಆ ದೇವರು ನೀಡಲಿ ಎಂದರು.